ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಈಸಿ ಕ್ಲಾಸ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ಇಯರ್ ವೆಕೇಶನ್ ಸ್ಟೂಡೆಂಟ್ ಒಂದು ಪ್ರೀವಿಯಸ್ ಇಯರ್ ಅಥವಾ ಅವರ ಸರಣಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕ್ವಶನ್ನ ಕಳಿಸಿ ಸೊ ಅದನ್ನು ಸಾಲ್ವ್ ಮಾಡಿ ಸರ್ ಅಂತ ಹೇಳಿ ಕೇಳ್ಕೊಂಡಿದ್ರು. ಸೊ ಅದಕ್ಕಾಗಿ ಏನನ್ನ ಸಾಲ್ವ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋಯಿಂದ ನಿಮಗೆ ಏನು ಅಡ್ವಾಂಟೇಜಸ್ ಇದಪ್ಪ ಅಂದರೆ, ಸೊ ಆಲ್ಮೋಸ್ಟ್ ಆಲ್ ನೀವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರಿಂದ ಒಂದು ನ್ಯೂಮೆರಿಕಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ಬರುವಂತಹ ಒಂದು ಕ್ರಿಚಪ್ಸ್ ಲಾ ಅಪ್ಲಿಕೇಶನ್, ಸೊ ಆಲ್ಮೋಸ್ಟ್ ಆಲ್ ಕ್ರಿಚಪ್ಸ್ ಲಾ ಅಪ್ಲೈ ಮಾಡೋದ್ರಲ್ಲಿ ನೀವು ಆಲ್ಮೋಸ್ಟ್ ಆಲ್ ಫೇಲ್ ಆಗ್ತೀನಿ ಅಂತ ನೀವು ಅನ್ಕೊಂಡಿರ್ತೀರ. ಸೊ ಸಿಂಪಲ್ ಆಗಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅದು ಕ್ಲಿಯರ್ ಆಗುತ್ತೆ. ಸೊ ಆ ಒಂದು ಕ್ರಿಚಪ್ಸ್ ಲಾ ಅಪ್ಲಿಕೇಶನ್ ಓರಿಯೆಂಟೆಡ್ ಇರುವಂಥ ಈ ಒಂದು ಕ್ವಶನ್ನ ಪಿಕ್ ಮಾಡ್ಕೊಂಡು ನಾವು ಇದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಇಲ್ಲಿ ಎರಡು ಅಡ್ವಾಂಟೇಜ್ ಇದೆ. ಸೊ ಈ ಟೈಪ್ ಆಫ್ ಕ್ವಶನ್ ಸಾಲ್ವ್ ಮಾಡುವಂತ ಒಂದು ಐಡಿಯಾ ಬರುತ್ತೆ. ಆಮೇಲೆ ಕ್ರಿಚಪ್ಸ್ ಲಾ ಹೇಗೆ ಅಪ್ಲೈ ಮಾಡಬೇಕು ಕ್ಲಿಯರ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗಿವನ್ ಕೊಟ್ಟಿರುವಂತಹ ಸರ್ಕ್ಯೂಟ್ಗೆ ನೇಮಿಂಗ್ ಮಾಡೋಣ. ಫಸ್ಟ್ ಏನಂತ ಅಂದ್ರೆ ಎ ಬಿ ಸಿ ಡಿ ಇ ಎಫ್ ಅಂತ ಕೊಟ್ಟಿದ್ದಾರೆ ಅವ್ರ ಕ್ವಶನ್ ಅಲ್ಲಿ. ಓಕೆ, ಸೊ ಇಲ್ಲಿ ನಾವು ಕ್ರಿಚಪ್ಸ್ ಲಾನ ಅಪ್ಲೈ ಮಾಡಿ ಈ ಒಂದು ಕ್ವಶನ್ ಸಾಲ್ವ್ ಮಾಡೋದು ಮೀನ್ಸ್ 10 ಓಮ್ ನಲ್ಲಿ ಇರುವಂತ ಪೊಟೆನ್ಶಿಯಲ್ ಡಿಫರೆನ್ಸ್. ಈಗ 10 ಓಮ್ ನಲ್ಲಿ ಬೇಕಾಗಿರುವಂತ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ವಿ ಈಕ್ವಲ್ಸ್ ಏನಾಯ್ತು ಐ ಆರ್ ಅಂತ ಫಾರ್ಮುಲಾ. ಸೊ ವಿ ಈಕ್ವಲ್ ಟು ಐ ಆರ್. ಈಗ ನಮಗೆ 10 ಓಮ್ ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಮೀನ್ಸ್ 10 ಓಮ್ ಅಂತ ಇದೆ. ಓಕೆ, ಸೊ ನಮಗಿಲ್ಲಿ 10 ಓಮ್ ಈ ರೆಸಿಸ್ಟರ್ ಅಲ್ಲಿ ಫ್ಲೋ ಆಗ್ತಾ ಇರುವಂತ ಕರೆಂಟ್ ಯಾವುದು I3. ಸೊ ಹಾಗಾದ್ರೆ ನಮ್ಗೆ I3 ಫೈಂಡ್ ಮಾಡ್ಕೊಂಡ್ರೆ ನಾವು 10 ಓಮ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ವಿ ಸಿಗುತ್ತೆ. ಹಾಗಾದ್ರೆ ನಾವು ಫೈಂಡ್ ಮಾಡಬೇಕಾಗಿರೋ ಕರೆಂಟ್ ಯಾವ್ದು ಮೇನ್ ಈಗ ಈ ಒಂದು ಕಾನ್ಸೆಪ್ಟ್ ನಲ್ಲಿ I3. ಸೊ I3 ನ ಫೈಂಡ್ ಮಾಡಬೇಕಾದ್ರೆ ನಾವು ಕಿರ್ಚಾಫ್ಸ್ ಲೂಪ್ ಲಾನ ಆಮೇಲೆ ಕರೆಂಟ್ ಲಾನು KCL ನು ಅಪ್ಲೈ ಮಾಡ್ತೀನಿ. ಓಕೆ, ಸೊ ಈಗ ಫಸ್ಟ್ ಗೆ ಎ ಬಿ ಇ ಎಫ್ ನ ತಗೊಳ್ಳೋಣ. ಎ ಬಿ ಇ ಎಫ್ ಎ ಬಿ ಇ ಎಫ್ ಎ ಪೂರ್ಣವಾಗಿರುವಂತ ಲೂಪ್ ನ ಕನ್ಸಿಡರ್ ಮಾಡೋಣ. ಈ ಲೂಪ್ ನ ನಾನು ರನ್ ಮಾಡ್ತಾ ಇರೋದು ಈ ಒಂದು ಡೈರೆಕ್ಷನ್ ಅಲ್ಲಿ ತಗೊಳ್ತಾ ಇದ್ದೆ. ಓಕೆ, ಈಗ ಫಸ್ಟ್ KVL ಏನ್ ಹೇಳುತ್ತೆ, ಲೂಪ್ ಲಾ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ದ ಪೊಟೆನ್ಶಿಯಲ್ ಡಿಫರೆನ್ಸ್, ದ ಅಲ್ಜಿಬ್ರೈಕ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಕ್ಸ್ಟರ್ನಲ್ ರೆಸಿಸ್ಟರ್ ಈಸ್ ಈಕ್ವಲ್ಸ್ ಟು ದ ಟೋಟಲ್ EMF ಆಫ್ ದಿ ಸೆಲ್ ಅಂತ ಹೇಳ್ತದೆ. ಅದು ಎಂತ ಟೋಟಲ್, ಅಲ್ಲಿ ನಂಬರ್ ಆಫ್ ಸೆಲ್ಸ್ ಕನೆಕ್ಷನ್ ಇದ್ರೆ ಅದಕ್ಕೂ ಅಲ್ಜಿಬ್ರೈಕ್ ಸಮ್ ಅಂತ ಹೇಳ್ತಾರೆ. ಮೀನ್ಸ್ ಈ EMF ಇಲ್ಲಿ ಫ್ಲೋ ಆಗ್ತಾ ಇರುವಂತ ಪೊಟೆನ್ಶಿಯಲ್ ಡಿಫರೆನ್ಸ್ ಈಕ್ವಲ್ ಇರುತ್ತೆ. ಇಷ್ಟೇ ಕಾನ್ಸೆಪ್ಟ್. ಓಕೆ, ಹಾಗಾದ್ರೆ ಫಸ್ಟ್ ಈ ರೆಸಿಸ್ಟರ್ಸ್ 3 ರೆಸಿಸ್ಟರ್ಸ್ ನಲ್ಲಿ ಫ್ಲೋ ಆಗ್ತಾ ಇರುವಂತ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಇದಕ್ಕೆ ಈಕ್ವಲ್ ಮಾಡಿ ಒಂದು ಇಕ್ವೇಶನ್ ನ ಡಿರೈವ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಸೊ ಲೂಪ್ ನ ನೀವು ರನ್ ಆಗ್ತಾ ಇರೋದು ನೋಡ್ತಾ ಇರಬಹುದು. ಸೊ ಈ ಡೈರೆಕ್ಷನ್ ಅಲ್ಲಿ ರನ್ ಆಗ್ತದೆ. ಸೊ ಇಲ್ಲಿ 2 ಓಮ್ ಅಂತಿದೆ. 2 ಓಮ್ ಇಂಟು ಕರೆಂಟ್ I1 ಅಂತ ತಗೊಳ್ಳೋಣ. ಸೊ 2 ಓಮ್ ಇಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಆಕ್ಚುಲಿ ಆ ಇಂಟರ್ನಲ್ ರೆಸಿಸ್ಟೆನ್ಸ್ ಇಂದನು ಪೊಟೆನ್ಶಿಯಲ್ ಡಿಫರೆನ್ಸ್ ಇರೋದ್ರಿಂದ 2 ಇಂಟು I1 ಅಂತ ಬರುತ್ತೆ. ಅಗೇನ್ ಈ ಡೈರೆಕ್ಷನ್ ಅಲ್ಲಿ ಇವೆರಡು ಫ್ಲೋ ಆಗ್ತಾ ಇದೆ. ಸೊ ಈ ಡೈರೆಕ್ಷನ್ ಫ್ಲೋ ಆಗ್ತಾ ಇರುವಾಗ ಅಗೇನ್ ಸೇಮ್ ಇದ್ರಿಂದ 6 ಕರೆಂಟ್ I1 ಅಂತ ತಗೊಳ್ಳೋಣ. ಆಮೇಲೆ 10 ಓಮ್ ರೆಸಿಸ್ಟರ್ ಗೆ ಕನ್ಸಿಡರ್ ಮಾಡಿದಾಗ ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ. ಸೊ ಅಗೇನ್ ಮತ್ತೆ ಏನಂತ ಬರ್ಕೊಂಡ 10 ಇಂಟು I3 ಅಂತ ಬರ್ತಾವೆ. ಸೊ ಅಗೇನ್ ಮತ್ತೆ ಈ ರೀತಿಯಾಗಿ ಲೂಪ್ ರನ್ ಆಗುತ್ತೆ. ಓಕೆ, ಲೂಪ್ ರನ್ ಆದಾಗ ಇವೆರಡು ಸೇಮ್ ಡೈರೆಕ್ಷನ್ ಯಾವ್ಯಾವ 4 ಓಮ್ ಬರ್ಕೊಳ್ತೀನಿ. 4 ಓಮ್ ಬರ್ಕೊಂಡಾದ್ಮೇಲೆ ಇದು ಕರೆಂಟ್ ಯಾವ್ದು ತಗೊಳ್ಬೇಕು, I3 ತಗೊಳ್ಳೋಲ್ವಾ. I3 ಇಲ್ಲಿ ಸ್ಪ್ಲಿಟ್ ಆಗತ್ತಾ, ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೊ I3 2 ವೇರಿಯಂಟ್ ಆಗಿ ಸ್ಪ್ಲಿಟ್ ಆಗುತ್ತೆ, ವೇರಿಯಂಟ್ ಕರೆಂಟ್ ಆಗಿ. ಬಟ್ ಹಾಗಾದ್ರೆ 4 ಓಮ್ಗೆ ನೀವೇ I3 ಅಪ್ಲೈ ಮಾಡೋಂಗಿಲ್ಲ. I3 ಗೆ ಸಪ್ಲೈ ಆಗ್ತಾ ಇರೋದು ಕರೆಂಟ್ ಎಲ್ಲಿಂದ, ಮೇನ್ I1 ಇಂದ. ಸೊ ಅದಕ್ಕಾಗಿ 4 ಇಂಟು I1 ಅಂತ ಕನ್ಸಿಡರ್ ಮಾಡಿ. ಸೊ ಈ ಅಷ್ಟು ರೆಸಿಸ್ಟರ್ಸ್ ಗಳಲ್ಲಿ ಫ್ಲೋ ಆಗ್ತಾ ಇರೋ ಪೊಟೆನ್ಶಿಯಲ್ ಡಿಫರೆನ್ಸ್ ಅದಕ್ಕೆ ಈಕ್ವಲ್ ಇರುತ್ತೆ EMF. ಆ EMF ಎಷ್ಟಿದೆ 4 ವೋಲ್ಟ್ ಅಂತ ಇದೆ. ಸರ್ ಯಾಕೆ 2 ಇಂಟು I1 ಅಂತ ಬರೆದ್ರೆ, ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಮೊದಲೇ. ಪೊಟೆನ್ಶಿಯಲ್ ಡಿಫರೆನ್ಸ್ ಫಾರ್ಮುಲಾ ಏನು, ವಿ ಈಕ್ವಲ್ ಟು IR. ಡೈರೆಕ್ಟ್ಲಿ ಕರೆಂಟ್ I1 ಇದೆ, I1 ಬರ್ತಾ ಇದ್ದೀನಿ. ಸೊ ಅಲ್ಲಿರುವಂತಹ ರೆಸಿಸ್ಟರ್ ಯಾವುದು 2 ಇದೆ, 2 ಇಂಟು I1 ಅಂತ ಬರೆದು ಇಷ್ಟ, ಮತ್ತೇನು ಕನ್ಫ್ಯೂಷನ್ಸ್ ಇಲ್ಲ. ಸೊ ಇದನ್ನ ಆಡ್ ಮಾಡೋಣ. 2 ಓಮ್ 2 ಇಂಟು I1, 6 ಇಂಟು I1, 4 ಇಂಟು I1, ಟೋಟಲ್ ಎಷ್ಟಾಗುತ್ತೆ ಇದು 12 I1 ಅಂತ ಆಗುತ್ತೆ. ಎಷ್ಟು 12 ಇಂಟು I1 ಪ್ಲಸ್ ಎಷ್ಟಾಯ್ತು 10 ಇಂಟು I3, ಉಳಿತಷ್ಟು ಇಲ್ಲಿ 4 ವೋಲ್ಟ್ ಅಂತ ಬೀಳುತ್ತೆ. ಓಕೆ, ಇನ್ನೊಂದು ಲೂಪ್ ಇದೆ ಯಾವುದು ಬಿ ಸಿ ಡಿ ಇ ಎಫ್, ಅಥವಾ ನಾವು ಸಿ ಬಿ, ಯಾಕಂದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ತಗೊಳ್ಳೋಣ. ಈ ರೀತಿ ಹಿಂಗ್ ತಗೊಂಡ್ರೆ ಎಲ್ಲ ಪಾಸಿಟಿವ್ ಆಗಿ ಬರುತ್ತೆ. ಸೊ ಕನ್ಫ್ಯೂಷನ್ಸ್ ಇರಲ್ಲ. ಓಕೆ, ಸೊ ಸಿ ಬಿ ಇ ಡಿ ಸಿ ಲೂಪ್ ಅಪ್ಲೈಂಗ್ ವಾಟ್ KVL ಅಂತ ಹೇಳೋಣ. ಓಕೆ, ಈ ಒಂದು ಲೂಪ್ ನಲ್ಲಿ ಅಗೇನ್ 1 ಓಮ್ I2, 1 ಇಂಟು I2 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿರುವಂತಹ ರೆಸಿಸ್ಟರ್ ಸೇಮ್, ಸಾರಿ ಇಲ್ಲ ಬರೋದಿಲ್ಲ, ಮಿಸ್ ಆಗಿದೆ. 6 ಓಮ್ ಇದು 4 ಓಮ್ ಆಗುತ್ತೆ.
ಇದು 6 ಓಮ್ ಆಗುತ್ತೆ. ಓಕೆ, ಹಾ, ಅಗೇನ್ I2 ಇಂಟು 6 ಪ್ಲಸ್ ಆಗುತ್ತೆ ಸೈನ್ 6 ಇಂಟು I2, ಯಾಕಂದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಈ ರೆಸಿಸ್ಟೆನ್ಸ್ ಬಂದಾಗ ಯಾವ್ದದು 10 ಇಂಟು I3 ಅಂತ ಬರ್ಕೊಂಡ್ಬಿಡೋಣ. ಪ್ಲಸ್ ಇದು ಅಗೇನ್ ಹಿಂಗ್ ಫ್ಲೋ ಆಗ್ತಾ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೊ ಇವೆರಡು ಏನದಾವ ಸೇಮ್ ಡೈರೆಕ್ಷನ್ 4 ಇಂಟು I3 ಬರೆಯೋಕೆ ಹೋಗಬೇಡಿ. 4 ಇಂಟು ಮೇನ್ ಕರೆಂಟ್ ಎಲ್ಲಿಂದ ಬರ್ತಾ ಇದೆ 4I2ನೇ, 4I2 ಅಂತ ಬರ್ಕೊಳ್ಳಿ. ಉಳಿತಷ್ಟು ಸೆಲ್ಲು 2 ವೋಲ್ಟ್ ಉಳಿತದೆ. ಅಡಿಷನ್ ಮಾಡೋಣ, ಸೇಮ್. ಓಕೆ, 6 ಪ್ಲಸ್ 4 10 ಪ್ಲಸ್ 1 11I2 ಪ್ಲಸ್ 10I3 ಈಕ್ವಲ್ಸ್ ಟು ಎಷ್ಟಪ್ಪ ಅಂತಂದ್ರೆ 2 ವೋಲ್ಟ್ ಅಂತ ಆಯ್ತು. ಓಕೆ, ಸೊ ಇಲ್ಲಿ ನಿಮ್ಗೆ ಎರಡು ಇಕ್ವೇಶನ್ಸ್ ಕಾಣ್ತಾ ಇದೆ, ಒಂದು 12I1 ಆಮೇಲೆ 11I2. ಈಗ ಈ ಎರಡು ಇಕ್ವೇಶನ್ ಸಾಲ್ವ್ ಮಾಡಿದ್ರೆ 10I3 ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗಿಬಿಡ್ತದೆ. ಓಕೆ, ಸೊ 10I3 ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗೋದ್ರಿಂದ ಇಲ್ಲಿ ನಮಗೆ I3 ಸಿಗುವಂತ ಚಾನ್ಸಸ್ ಎಲ್ಲ ಹೋಗುತ್ತೆ. ಓಕೆ, ಸೊ I3 ನಮ್ಗೆ ಈಸಿಲಿ ಸಿಗೋಲ್ಲ, ನೆನಪಿಟ್ಕೊಳ್ಳಿ. ಹಾಗಾಗಿ ಇಮಿಡಿಯೇಟ್ ಆಗಿ ಇಕ್ವೇಶನ್ ಸಾಲ್ವ್ ಮಾಡಕ್ ಹೋಗ್ಬೇಕು. ಸೊ ಹಾಗಾಗಿ ಈ ಇಕ್ವೇಶನ್ಸ್ ನ ಕರೆಕ್ಷನ್ ಮಾಡಿ ಹೇಗೆ ಬರೀತೀನಿ ನೋಡಿ. 12I1 ನ ಆಸ್ ಯೂಶುವಲ್ ಸೇಮ್ ಬರೋಣ. 10I3, ಈ I3 ಈ ನೋಡ್ ಪಾಯಿಂಟ್ ಬಿ ನ ತಗೊಳ್ಳೋಣ. I3ಗೆ ಯಾವ್ಯಾವ ಕರೆಂಟ್ ರೀಚ್ ಆಗ್ತಾ ಇದೆ, I3 ಈಕ್ವಲ್ಸ್ ಟು KCL ಅಪ್ಲೈ ಮಾಡೋಣ. I1 ಪ್ಲಸ್ ಇನ್ನೊಂದು ಯಾವುದು I2. ಸೊ I3 ಪ್ಲೇಸ್ ನಲ್ಲಿ ನಾ ಏನ್ ಬರಿಬಹುದು ಈಗ, I1 ಪ್ಲಸ್ I2 ಅಂತ ಬರೆದ್ರೆ I3 ಅಲ್ಲಿ ರಿಮೂವ್ ಆಗುತ್ತೆ. ಸೊ ನಮಗ ಈಸಿಲಿ ಇಕ್ವೇಶನ್ಸ್ ಸಾಲ್ವ್ ಮಾಡ್ಕೊಳಕ್ ಈಸಿಯಾಗಿ ಸಿಗುತ್ತೆ. 10 ಇಂಟು I1 ಪ್ಲಸ್ 10 ಇಂಟು I2 ಈಕ್ವಲ್ಸ್ ಟು 4 ವೋಲ್ಟ್ ಅಂತ ಬರ್ಕೊಳ್ಳಿ. ಇವೆಲ್ಲ ವೋಲ್ಟೇಜ್ ನಲ್ಲೇ ಇರುತ್ತೆ. ಇದು V ಇಂಟು IR ಎಲ್ಲ ವೋಲ್ಟೇಜ್ ನಲ್ಲೇ ಇರುತ್ತೆ. 12 ಇಂಟು I1 ಪ್ಲಸ್ 10 ಇಂಟು I1 ಎಷ್ಟಾಗುತ್ತೆ, 22I1 ಪ್ಲಸ್ 10 ಇಂಟು I2 ಈಕ್ವಲ್ಸ್ ಟು 4. ಈಗ ನೀವು ಈ ಒಂದು ಇದಕ್ಕೆ ಇಕ್ವೇಶನ್ 1 ಅಂತ ಕೊಡ್ಬೋದು. ಸೊ ಇದನ್ನ ಮತ್ತೊಮ್ಮೆ ಚೇಂಜ್ ಮಾಡ್ಕೊಳ್ಳೋಣ. ಏನಂತ ಆಗತ್ತಿದ 11I2 ಪ್ಲಸ್ 10I3. ಅಗೇನ್ 10I3 ನ ಏನಂತ ಬರೆಯೋಣ, I1 ಪ್ಲಸ್ I2 ಈಕ್ವಲ್ಸ್ ಟು ಎಷ್ಟು ವೋಲ್ಟ್ ಅಂತ ಕೊಟ್ಟಿದ್ದಾರೆ, 2 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 11I2 ನ ಆಸ್ ಯೂಶುವಲ್ ಸೇಮ್ ಬರೀರಿ, ಬ್ರಾಕೆಟ್ ರಿಮೂವ್ ಓಪನ್ ಮಾಡ್ಕೊಂಡು 10 ಇಂಟು I1 10 ಇಂಟು I2 ಈಕ್ವಲ್ಸ್ ಟು 2 ವೋಲ್ಟ್. 10I1 ನ 11 10 ಆಡ್ ಮಾಡಿದ್ರೆ ಎಷ್ಟಾಯ್ತು, 21I2, ನಥಿಂಗ್ ಬಟ್ ವಾಟ್ 2 ವೋಲ್ಟ್. ದಟ್ ಈಸ್ ಸೆಕೆಂಡ್ ಇಕ್ವೇಶನ್. ಓಕೆ, ಈಗ ನಮಗೆ ಇವೆರಡು ಇಕ್ವೇಶನ್ ಸಿಕ್ಕು. ಇವೆರಡು ಇಕ್ವೇಶನ್ಸ್ ನ ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡೋಣ ಸೈಮಲ್ಟೇನಿಯಸ್ ಇಕ್ವೇಶನ್ ಇಂದ. ಆಮೇಲೆ ಏನು ಸಾಲ್ವ್ ಆಗುತ್ತೆ ನೋಡ್ಬೋದು. ಓಕೆ, ಫಸ್ಟ್ ಇಕ್ವೇಶನ್ಸ್ ಬರೀತೀನಿ ನೋಡ್ಕೊಳ್ಳಿ. ಇಕ್ವೇಶನ್ಸ್ ಏನೇನು ಬಂದಿದೆ, 22I1 ಪ್ಲಸ್ 10I2 ಈಕ್ವಲ್ಸ್ ಟು 4. ಓಕೆ, ಇನ್ನೊಂದು ಇಕ್ವೇಶನ್ ಏನ್ ಬಂದಿದೆ, 10I1 ಪ್ಲಸ್ 10I1 ಪ್ಲಸ್ 21I2. ಇಕ್ವೇಶನ್ಸ್ ಬರ್ಕೊಳ್ಳಾಗ ಏನಾದ್ರು ರಾಂಗ್ ಆದ್ರೆ, ಸೊ ಎಲ್ಲ ಇಕ್ವೇಶನ್ಸ್ ರಾಂಗ್ ಆಗಿ ಆನ್ಸರ್ ರಾಂಗ್ ಬರುತ್ತೆ. ಓಕೆ, ಹಾಗಾದ್ರೆ ಇವನ್ ಹೆಂಗ್ ಬ್ಯಾಲೆನ್ಸಿಂಗ್ ಮಾಡೋದು ಅಂದ್ರೆ, ಇಕ್ವೇಶನ್ ಬ್ಯಾಲೆನ್ಸ್ ಮಾಡಿ ಒಂದ್ ಯಾವ್ದಾದ್ರು ಒಂದನ್ನ ಕ್ಯಾನ್ಸಲ್ ಮಾಡಿ ಒಂದ್ ಟರ್ಮ್ ಎಕ್ಸ್ಪ್ರೆಸ್ ಮಾಡೋಣ. ಹಾಗಾಗಿ 22 5 110 ಬರುತ್ತೆ, 11 10 110 ಬರುತ್ತೆ. ಹಾಗಾಗಿ ಈ ಒಂದು ಇಕ್ವೇಶನ್ಗೆ 5 ಇಂದ ಮಲ್ಟಿಪ್ಲೈ ಮಾಡೋಣ, ಇದಕ್ಕೂ 5 ಆಗುತ್ತೆ. ಈ ಒಂದು ಇಕ್ವೇಶನ್ಗೆ 11 ಇಂದ ಮಲ್ಟಿಪ್ಲೈ ಮಾಡೋಣ, ಇದು 11 ಇಂದ ಮಲ್ಟಿಪ್ಲೈ ಮಾಡೋಣ. 22 5 110I1 ಪ್ಲಸ್ 5 10 50I2 ಈಕ್ವಲ್ಸ್ ಟು 5 4 20 ವೋಲ್ಟ್ ಆಗುತ್ತೆ. 11 ಇಂಟು 10 ಅಗೇನ್ 110I1 ಆಯ್ತು. ಓಕೆ, ಸೊ 110I1 ಪ್ಲಸ್ 11 ಇಂಟು 21. 11 ಇಂಟು 21 ಎಷ್ಟು ಬರುತ್ತೆ, ಆಕ್ಚುಲಿ 132 ಅಂತ ಬರುತ್ತೆ. ಓಕೆ, ಸೊ 21 ಇಂಟು 11 11 1 11 11 2 22 22 ಪ್ಲಸ್ 1 23 231I2 ಅಂತ ಬರುತ್ತೆ. ಸಾರಿ, ಓಕೆ, 11 2 22 ಅಂತ ಬರುತ್ತೆ. ಈಗ ಸೈನ್ಸ್ ನ ಚೇಂಜ್ ಮಾಡೋಣ. ಕ್ಯಾನ್ಸಲ್ ಆಯ್ತು, ಸೈನ್ ಚೇಂಜ್ ಆಗುತ್ತೆ. 231 ನಲ್ಲಿ 50 ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 181I2 ಅಂತ ಉಳಿತದೆ. ಸೊ ಬಿಗ್ಗರ್ ನಂಬರ್ 231 ಹಿಂದೆ ಮೈನಸ್ ಇದೆ. ಸೊ -22 ಪ್ಲಸ್ 20 ಎಷ್ಟಾಯ್ತದ, -2. ಹಾಗಾಗಿ I2 ವ್ಯಾಲ್ಯೂ ಎಷ್ಟು ಬಂತು, -2 ಡಿವೈಡೆಡ್ ಬೈ -181 ಅಂತ ಬಂತು. ಹಾಗಾದ್ರೆ I2 ಈಕ್ವಲ್ಸ್ ಟು ಮೈನಸ್ ಕ್ಯಾನ್ಸಲ್ ಆಗಿ ಉಳಿತೆ ನಮ್ದು
2/181 ಆಂಪಿಯರ್ಸ್ ಅಂತ ಬರೋದು. ಈಗ ನಮಗೆ I2 ಸಿಕ್ತು. ನಮ್ಮ ಇಂಟೆನ್ಷನ್ I3. ಓಕೆ, ನಮಗೆ ಬೇಕಾಗಿರೋದು I3 ನಲ್ಲಿ I1 ಪ್ಲಸ್ I2 ಅಂತ ನೋಡ್ನಲ್ಲಿ ನೋಡಿದ್ವಿ. I2 ಗೊತ್ತಾಯ್ತು, I1 ನ ಫೈಂಡ್ ಮಾಡೋಣ, ಎರಡು ಆ್ಯಡ್ ಮಾಡಿ I3 ಫೈಂಡ್ ಮಾಡ್ಕೊಂಡ್ಬಿಡೋಣ. ಓಕೆ, ಹಾಗಾಗಿ ಸೊ ನೆಕ್ಸ್ಟ್ I1 ಫೈಂಡ್ ಮಾಡಬೇಕಾದ್ರೆ ಇದೇ ಇಕ್ವೇಶನ್ ತಗೊಳ್ಳೋಣ. ಏನಂತಿದೆ, 22I1 ಅಂತ ಪ್ಲಸ್ 10I2 ಅಂತ ಈಕ್ವಲ್ಸ್ ಟು 4. ಮೇನ್ ಇಕ್ವೇಶನ್ ಇತ್ತಲ್ಲ ಅದರಷ್ಟೇ ತಗೊಳ್ತಾ ಇದ್ದೀನಿ. ಓಕೆ, 22I1 ಆಸ್ ಇಟ್ ಈಸ್, 10 ಆಸ್ ಇಟ್ ಈಸ್, I2 ದಲ್ಲಿ ಎಷ್ಟು ಬಂದಿದೆ, 2/181 ಈಕ್ವಲ್ಸ್ ಟು 4. ನಮಗಿದರಲ್ಲಿ 22I1 ಇಲ್ಲೇ ಇಡೋಣ. 10 2s 20. ಓಕೆ, 10 2s 20 ಪ್ಲಸ್ 20 181 ಈಕ್ವಲ್ಸ್ ಟು 4 ಅಂತ ಬರೋಣ. ಈಗ I1 ಬೇಕಂದ್ರೆ 22I1 ಈಕ್ವಲ್ಸ್ ಟು 4 ಮೈನಸ್ 20 ಡಿವೈಡ್ ಬೈ 181 ಅಂತ ಬರುತ್ತೆ. ಓಕೆ, ಸೊ ಇದನ್ನ ನಾವು ಮಲ್ಟಿಪ್ಲೈ ಮಾಡ್ಕೋಣ. 22ನ ಶಿಫ್ಟ್ ಮಾಡೋಣ. 22ನ ಶಿಫ್ಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ 20 ಓಕೆ ಎಷ್ಟಾಗತ್ತಪ್ಪ ಅಂತಂದ್ರೆ I1 ಈಕ್ವಲ್ಸ್ ಟು, ನೀವು ಇದನ್ನ ಸಿಂಪ್ಲಿಫೈ ಮಾಡಿದ್ದಾದ್ರೆ 32/181 ಆಂಪಿಯರ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡು 22ನ ಡಿವೈಡ್ ಮಾಡ್ಕೊಂಡ್ರೆ ನಿಮಗೆ ಈಸಿಲಿ ನಿಮ್ಗೆ ಆನ್ಸರ್ 181 ಆಂಪಿಯರ್ಸ್ ಅಂತ ಸಿಗುತ್ತೆ. ಸೊ 32 ಡಿವೈಡ್ ಬೈ 181 ಬಂತು, ಇದು 2/181 ಅಂತ ಬಂತು. ಸೊ ಈಗ I3 ಈಕ್ವಲ್ಸ್ ಟು I1 ಪ್ಲಸ್ I2. I1 ಎಷ್ಟಿದೆ, 32/181 ಪ್ಲಸ್ I2 ಎಷ್ಟಿದೆ, I2 ಎಷ್ಟಿದೆ, 2/181. ಸೊ ಡಿನಾಮಿನೇಟರ್ ಎರಡು ಸೇಮ್ ಇವೆ. ಓಕೆ, ಸೇಮ್ ಇದ್ದಿದ್ರಿಂದ 32 ಪ್ಲಸ್ 2 ಎಷ್ಟಾಯಿತು, 34/181 ಆಂಪಿಯರ್. ಹಾಗಾಗಿ ನಿಮಗೆ I3 ವ್ಯಾಲ್ಯೂ ಸಿಕ್ತು. ಸೊ ಫಸ್ಟ್ನಲ್ಲಿ ಹೇಳಿದ್ದೆ ನಾನು, ನಿಮ್ಗೆ I3 ಬೇಕಾಗಿತ್ತು, 10 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಪೊಟೆನ್ಷಿಯಲ್ ಅಕ್ರಾಸ್ 10 ಓಮ್ ಸಿಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 10 ಓಮ್ I3 ಇಂಟು 10 V. I3 ಎಷ್ಟು ಬಂತದ ಈಗ, 34/180. 34/181 ಇಂಟು 10 ಮಲ್ಟಿಪ್ಲೈ ಮಾಡಿ 34 ಇಂಟು 10 340 ಡಿವೈಡ್ ಬೈ 181. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ದಾಯ್ತಂದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ, ಅಥವಾ ನೀವು ಫ್ರಾಕ್ಷನ್ ಅಲ್ಲಿ ಇಟ್ಟು ನೋಡಿದ್ರೆ ಸೊ ಕ್ಯಾಲ್ಸಿ ಅಲ್ಲ ಇತ್ತಂದ್ರೆ ಕ್ಯಾಲ್ಸಿನ ಯೂಸ್ ಮಾಡಿ. ಸೊ ಅಲ್ಲಿ ನಿಮಗೆ ಬರ್ತಾ ಇರುವಂತ ವ್ಯಾಲ್ಯೂ 1.88 ವೋಲ್ಟ್ ಅಂತ ಬರುತ್ತೆ, ಅಥವಾ V ಈಕ್ವಲ್ಸ್ ಟು 1.88 ವೋಲ್ಟ್ ಅಥವಾ 340 ಡಿವೈಡ್ ಬೈ 181 ಅಂತ ಇಡಬಹುದು. ಓಕೆ, ಸೊ ಈ ಒಂದು ಆನ್ಸರ್ ಬಂದ್ಬಿಟ್ಟು 1.87 ಅಂತ ಬರ್ಬೋದು, 1.8 ಅಂತ ಬರ್ಬೋದು. ಸೊ ಇದನ್ನ ಡಿವೈಡ್ ಮಾಡಿ ಸೊ ಎಷ್ಟು ಬರ್ತದನ್ನ ನೀವು ಆನ್ಸರ್ನ ಪುಟ್ ಮಾಡ್ತೀವಿ. ಸೊ ಇದು ಈ ಒಂದು ಕ್ವಶನ್ ನ ಸಾಲ್ವ್ ಮಾಡಿರೋದು. ಇಲ್ಲಿ KVL ಅಪ್ಲೈ ಮಾಡಿದ್ದೀವಿ. ಸೊ ಸರ್ಕ್ಯೂಟ್ ನ ನೋಡ್ಕೊಳ್ಳಿ ಸರಿಯಾಗಿ. ಈ ಇಕ್ವೇಶನ್ ಇಂದ ಇಮಿಡಿಯೇಟ್ ಇಕ್ವೇಶನ್ ನ ಸಾಲ್ವ್ ಮಾಡಕ್ ಹೋಗಬೇಡಿ. ಸೊ I3 ನ ಅಪ್ಲೈ ಮಾಡ್ಕೊಂಡು I1 ಪ್ಲಸ್ I2 ಅಂತ ಇಕ್ವೇಶನ್ ನ ಪುಟ್ ಮಾಡಿದಾಗ ನಿಮಗೆ ಆನ್ಸರ್ ಬರುವಂತ ಚಾನ್ಸ್. ಸೊ ಇದು ಈ ಒಂದು ಕ್ವಶನ್ ಆಯ್ತು. ಇನ್ನೇ ಯಾವ್ದಾದ್ರು ನಿಮಗೆ ಕ್ವಶನ್ಸ್ಗಳು ಡೌಟ್ ಇದ್ರೆ ನಮಗೆ ವಾಟ್ಸಪ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ನಾವು ಅದನ್ನ ಸಾಲ್ವ್ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಓಕೆ, ಸೊ ಇದು ಇಷ್ಟು ಈ ಕ್ಲಾಸ್ನ ವಿಡಿಯೋ ಆಗಿತ್ತು. ಸೊ ಏನಾದ್ರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಅಂಡರ್ಸ್ಟ್ಯಾಂಡ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಅಂತೂ ಮಾಡಲೇಬೇಕಾಗುತ್ತದೆ. ಓಕೆ, ಬಾಯ್.